ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಮಕ್ಕಳ ದಿನ ಕುರಿತು ಶಿಕ್ಷಕರ ಭಾಷಣವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ದಯಮಾಡಿ ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ವೇದಿಕೆ ಮೇಲಿನ ಗಣ್ಯರೇ, ಪ್ರೀತಿಯ ಶಿಕ್ಷಕ ವೃಂದದವರೇ ಮತ್ತು ನನ್ನ ಮುದ್ದು ವಿದ್ಯಾರ್ಥಿಗಳೇ, ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ನಾನು ಇಂದು ಶಿಕ್ಷಕರ ಪರವಾಗಿ ಈ ಭಾಷಣವನ್ನು ಮಾಡಲು ನಿಂತಿದ್ದೇನೆ. ಪ್ರತಿ ವರ್ಷ ನವೆಂಬರ್ 14ರಂದು ನಾವು ಸ್ವಾತಂತ್ರ್ಯ ಭಾರತದ ಮೊದಲ ಪ್ರಧಾನಮಂತ್ರಿಗಳಾದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನವನ್ನು ಮಕ್ಕಳ ದಿನವನ್ನಾಗಿ ಆಚರಿಸುತ್ತೇವೆ. ನೆಹರು ಅವರು ಮಕ್ಕಳನ್ನು ದೇಶದ ಭವಿಷ್ಯ ಮತ್ತು ಆಶಯದ ದೀಪಗಳು ಎಂದು ಪ್ರೀತಿಸುತ್ತಿದ್ದರು. ಮಕ್ಕಳು ದೇವರ ವರ. ಈ ಜಗತ್ತಿನ ಅತ್ಯಮೂಲ್ಯ ಸಂಪತ್ತು ಅವರಲ್ಲಿರುವ ಮುಗ್ಧತೆ, ಕುತೂಹಲ ಮತ್ತು ಕಲಿಯುವ ಬಯಕೆ ನಮಗೆಲ್ಲ ಸ್ಫೂರ್ತಿ. ಅವರು ಕೇವಲ ವಿದ್ಯಾರ್ಥಿಗಳಲ್ಲ, ಬದಲಾಗಿ ನಮ್ಮ ದೇಶದ ನಾಳಿನ ವಿಜ್ಞಾನಿಗಳು, ನಾಯಕರು, ಶಿಕ್ಷಕರು ಮತ್ತು ಕಲಾವಿದರು. ಪ್ರೀತಿಯ ಶಿಕ್ಷಕ ಮಿತ್ರರೇ, ನಮ್ಮ ಪಾತ್ರ ಈ ಭವ್ಯ ಭವಿಷ್ಯವನ್ನು ರೂಪಿಸುವುದರಲ್ಲಿ ಅತ್ಯಂತ ನಿರ್ಣಾಯಕವಾಗಿದೆ. ನಮ್ಮ ಜವಾಬ್ದಾರಿ ಕೇವಲ ಪಠ್ಯಪುಸ್ತಕಗಳನ್ನು ಕಲಿಯುವುದಷ್ಟೇ ಅಲ್ಲ, ನಾವು ಮಕ್ಕಳಿಗೆ ಜ್ಞಾನದ ಜೊತೆಗೆ ಸಂಸ್ಕಾರ, ಮೌಲ್ಯಗಳು ಮತ್ತು ಜೀವನ ಕೌಶಲ್ಯಗಳನ್ನು ಕಲಿಸಬೇಕು. ಪ್ರತಿಯೊಂದು ಮಗುವಿನಲ್ಲಿ ಒಂದು ವಿಶೇಷ ಸಾಮರ್ಥ್ಯ ಅಡಗಿರುತ್ತದೆ. ಅದನ್ನು ಗುರುತಿಸಿ, ಪ್ರೋತ್ಸಾಹಿಸಿ, ಸರಿಯಾದ ಮಾರ್ಗದರ್ಶನ ನೀಡುವ ಪೋಷಕರ ಸ್ಥಾನದಲ್ಲಿ ನಾವಿದ್ದೇವೆ. ಮಕ್ಕಳೊಂದಿಗೆ ಪ್ರೀತಿ ಮತ್ತು ಸಹನೆಯಿಂದ ವ್ಯವಹರಿಸೋಣ. ಶಾಲೆ ಎನ್ನುವುದು ಅವರಿಗೆ ಎರಡನೇ ಮನೆಯಾಗಿರಬೇಕು. ಅಲ್ಲಿ ಅವರಿಗೆ ಭದ್ರತೆ ಮತ್ತು ಸಂತೋಷದ ಭಾವನೆ ದೊರೆಯಬೇಕು. ಪ್ರಿಯ ಮಕ್ಕಳೇ, ನಿಮ್ಮೆಲ್ಲರ ನಗುವೇ ನಮಗೆ ದೊಡ್ಡ ಉಡುಗೊರೆ. ಇಂದಿನ ಈ ವಿಶೇಷ ದಿನದಂದು ನೀವು ಸಂತೋಷವಾಗಿರಬೇಕು, ಆಟವಾಡಬೇಕು ಮತ್ತು ಹೊಸ ವಿಷಯಗಳನ್ನು ಕಲಿಯಲು ಉತ್ಸುಕರಾಗಿರಬೇಕು. ನಿಮ್ಮ ಪ್ರಶ್ನೆಗಳನ್ನು ಕೇಳಲು ಹಿಂಜರಿಯಬೇಡಿ. ನಿಮ್ಮ ಕನಸುಗಳನ್ನು ದೊಡ್ಡದಾಗಿ ಕಟ್ಟಿಕೊಳ್ಳಿ ಮತ್ತು ಅವುಗಳನ್ನು ನನಸು ಮಾಡಲು ಕಷ್ಟಪಟ್ಟು ಶ್ರಮಿಸಿ. ನಿಮ್ಮ ಜೊತೆ ನಾವೆಲ್ಲ ಯಾವಾಗಲೂ ಇರುತ್ತೇವೆ. ಕೊನೆಯದಾಗಿ, ಇಂದು ನಾವೇನು ಬಿತ್ತುತ್ತೇವೆಯೋ ಅದೇ ನಾಳೆ ಫಸಲಾಗಿ ದೇಶಕ್ಕೆ ದೊರೆಯುತ್ತದೆ ಎಂಬ ನೆಹರು ಅವರ ಮಾತಿನಂತೆ ಪ್ರತಿಯೊಬ್ಬ ಶಿಕ್ಷಕರೂ ಪ್ರೀತಿ, ಜ್ಞಾನ ಮತ್ತು ಉತ್ತಮ ಮೌಲ್ಯಗಳ ಬೀಜವನ್ನು ಮಕ್ಕಳ ಮನಸ್ಸಿನಲ್ಲಿ ಬಿತ್ತಿ ಆರೋಗ್ಯಕರ ಮತ್ತು ಸಮರ್ಥ ಭಾರತವನ್ನು ನಿರ್ಮಿಸುವಲ್ಲಿ ನಮ್ಮ ಕೈ ಜೋಡಿಸೋಣ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್.